Invest and earn more than 80% profit. Let your money work for you. Check description for more information. ಹಾಯ್ ಆಡಿಯನ್ಸ್, ವೆಲ್ಕಮ್ ಟು ಹಾಲಿವುಡ್ ಯಾತ್ರಾ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಿರೋ ಸಿನಿಮಾದ ಟಸ್ಕ್. ಇದು ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋದು 2014. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಕೆವಿನ್ ಸ್ಮಿತ್ ಹಾಗೂ ಲೀಡ್ ರೋಲ್ ಅಲ್ಲಿ ಇರೋದು ಮೈಕಲ್ ಪಾರ್ಕ್ಸ್, ಜಸ್ಟಿನ್ ಲಾಂಗ್. ಅವನು ಎಷ್ಟು ಲಾಂಗ್ ಅಂತ ಕೇಳಬೇಡಿ. ಹೇಲಿ ಜೋಯಲ್ ಆಸ್ಮೆಂಟ್ ಹಾಗೂ ವಾಲಿಬಾಲ್ ವಸಂತ್. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ, ಒಬ್ಬರೇ ಕೂತ್ಕೊಂಡು ನೋಡೋ ಸಿನಿಮಾ. ಆದರೆ ಈ ಸಿನಿಮಾ ನೋಡ್ಕೊಂಡ್ ಏನಾದ್ರೂ ತಿಂದಿದ್ದೆಲ್ಲ ವಾಮಿಟ್ ಆಗಿಬಿಡುತ್ತೆ. ನಮಸ್ಕಾರ ಹಳೆಯ ಸ್ನೇಹಿತರೆ, ಹಾಲಿವುಡ್ ಯಾತ್ರಾಗೆ ಸ್ವಾಗತ. ಇವತ್ತು ನಾವು ಒಂದು ಭಯಾನಕ ಮತ್ತು ವಿಚಿತ್ರವಾದ ಕಥೆಯನ್ನು ನೋಡಲಿದ್ದೇವೆ. ಇದು ಕೇವಲ ಒಂದು ಹಾರರ್ ಮೂವಿ ಅಲ್ಲ, ಮನುಷ್ಯನ ಮನಸ್ಥಿತಿ ಎಷ್ಟು ಕೆಳಮಟ್ಟಕ್ಕೆ ಇಳಿಯಬಹುದು ಎನ್ನುವುದಕ್ಕೆ ಸಾಕ್ಷಿ. ಚಿತ್ರದ ಹೆಸರು ಟಸ್ಕ್. ಬೇಕರಿಯಲ್ಲಿ ಸಿಗುವ ರಸ್ಕ್ ಅಲ್ಲ, ಟಸ್ಕ್. ಎಚ್ಚರಿಕೆ, ಈ ಕಥೆ ನಿಮ್ಮ ಎದೆಯನ್ನು ಝಲ್ ಎನಿಸುವಷ್ಟು ಭಯಾನಕವಾಗಿದೆ. ಬಾಯಿಗೆ ಬಂದಂಗಾಗುತ್ತೆ ಒಂದು ಸೀನಲ್ಲಿ ಮಾತ್ರ. ಹಾಗಾದರೆ ಬನ್ನಿ ಈ ವಿಚಿತ್ರ ಪಯಣವನ್ನು ಶುರು ಮಾಡೋಣ. ವ್ಯಾಲೆಸ್ನ ಪಾತ್ರ ಮತ್ತು ಆತನ ಕ್ರೌರ್ಯ. ನಮ್ಮ ಕಥೆಯ ನಾಯಕ ವ್ಯಾಲೆಸ್ ಬ್ರೈಟನ್. ಇವನು ಒಂದು ಯೂಟ್ಯೂಬ್ ಚಾನೆಲ್ ಹೆಸರು ನಾಟ್ಸಿ ಅಂತ. ಆದ್ರೆ ದಯವಿಟ್ಟು ನೋಡ್ಬೇಡಿ ಅಂತ. ಇವನ ಕೆಲಸವೇನು ಗೊತ್ತಾ? ಇಂಟರ್ನೆಟ್ನಲ್ಲಿರುವ ಜನರನ್ನು ಅಪಹಾಸ್ಯ ಮಾಡುವ ವಿಡಿಯೋಗಳನ್ನು ಹುಡುಕಿ ಅವುಗಳನ್ನು ನೋಡಿ ನಗುವುದು. ಅವನಿಗೆ ಅವನಂಗೆ ಅಂತ ಕಮೆಂಟ್ ಮಾಡೋದೇ ಕೆಲ್ಸಕ್ಕೆ ನಗ್ತಿರುತ್ತಾನೆ. ಒಂದು ದಿನ ಕಿಲ್ ಬಿಲ್ ಕಿಡ್ ಎಂದು ಕರೆಯಲ್ಪಡುವ ಹುಡುಗನೊಬ್ಬ ತನ್ನ ಕಾಲು ಕತ್ತರಿಸಿಕೊಂಡ ವಿಡಿಯೋ ವೈರಲ್ ಆಗುತ್ತದೆ. ವ್ಯಾಲೆಸ್ನ ಪಾಲುದಾರ ಟೆಡ್ಡಿ ಪಾಪ ಆ ಹುಡುಗನ ಬಗ್ಗೆ ಕನಿಕರಪಡುತ್ತಾನೆ. ಆದರೆ ವ್ಯಾಲೆಸ್ ಆತ ಆ ಹುಡುಗನ ನೋವನ್ನು ನಗುವಿನ ವಿಷಯವನ್ನಾಗಿಸುತ್ತಾನೆ. ಅವನಿಗೆ ಅದೇ ಕಂಟೆಂಟು ಯೂಟ್ಯೂಬ್ ವಿಡಿಯೋ ಮಾಡಕ್ಕೆ. ಸ್ನೇಹಿತರೆ, ಇಲ್ಲಿ ನಾವು ಒಂದೇ ಒಂದು ವಿಷಯವನ್ನು ಗಮನಿಸಬೇಕು. ನಾವು ಕಂಡವರ ನೋವನ್ನು ನೋಡಿ ಕಿಲಕಿಲ ನಗುವಾಗ ಆ ನೋವು ನಮಗೆ ತಟ್ಟಿದರೆ ಹೇಗಿರಬಹುದು ಎಂದು ಎಂದಾದರೂ ಕಬ್ಬನ್ಗೌಡನಲ್ಲಿ ಕೂತ್ಕೊಂಡು ಯೋಚಿಸಿದ್ದೀರಾ? ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ವ್ಯಾಲೆಸ್ ಅಂಕಲ್ ಆ ಹುಡುಗನ ಸಂದರ್ಶನ ಮಾಡಿ ದೆಂಗ್ಸ್ಕೊಂಡೆ ಎಂದು ಕೇಳಲು ಕೆನಡಾದ ಮ್ಯಾನಿಟೋಬಾಗೆ ಅಟ್ಲಾಸ್ ಸೈಕಲ್ಗೆ ಗೇರ್ ಹಾಕಿಸಿಕೊಂಡು ಬೆಟ್ಟಿ ಅಂಗಡಿ 2 ಇಡ್ಲಿ ತಿಂದುಕೊಂಡು ಹೊರಡುತ್ತಾನೆ. ಆದರೆ ಅಲ್ಲಿಗೆ ತಲುಪಿದಾಗ ಆತನಿಗೆ ಕಾದಿರುವುದು ಭೀಕರ ಆಘಾತ. ಆ ಹುಡುಗ ಹುಣಸೆ ಬೀಜ ನುಂಗಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ. ಕೈಯಲ್ಲಿ ಕಾಜ ಇರುವುದಿಲ್ಲ, ಕೆಲಸವಿಲ್ಲ, ಇಂಟರ್ವ್ಯೂ ಸಿಗಲಿಲ್ಲ. ಅಷ್ಟು ದೂರ ಸೈಕಲ್ ಹೊಡೆದುಕೊಂಡು ಬಂದಿದ್ದು ವೇಸ್ಟ್ ಆಯ್ತು ಎಂದು ಹತಾಶನಾದ ವ್ಯಾಲೆಸ್ ಒಂದು ಕಳಿಂಗ ಬಾರ್ನಲ್ಲಿ ಕುಳಿತಿದ್ದಾಗ ಒಂದು ಕರಪತ್ರವನ್ನು ನೋಡುತ್ತಾನೆ. ಆ ನೋಟ್ಸ್ ಫೋನ್ನಲ್ಲಿ ಹಿಂಗೆ ಒಂದು ಬರೆದಿರುತ್ತಾರೆ: ಒಬ್ಬ ಮುದುಕ ತನ್ನ ಹಳೆಯ ಕಥೆಗಳನ್ನು 90 ಹಾಕೊಂಡು ಹೇಳಲು ಸಿದ್ಧ, ಬದಲಿಗೆ ಆ ಮುದುಕನಿಗೆ ಸಂತೂರ್ ಸೋಪ್ ಹಾಕಿ ತೊಳ್ಕೋಬೇಕು ಎಂಬ ಆಫರ್. ವ್ಯಾಲೆಸ್ಗೆ ರೊಮ್ಯಾಂಟಿಕ್ ಕಥೆಗಳು ಸಿಗುತ್ತವೆ ಎಂದು ಆಸೆಯಿಂದ ಅಲ್ಲಿಗೆ ಅದೇ ಹಳೆಯ ಅಟ್ಲಾಸ್ ಸೈಕಲ್ನಲ್ಲಿ ಹೋಗುತ್ತಾನೆ. ಆ ಮುದುಕನ ಹೆಸರು ಹಾವರ್ಡ್. ಆತ ಎಂಆರ್ಎಫ್ ಚಕ್ರದ ಎತ್ತಿನ ಗಾಡಿಯಲ್ಲಿದ್ದರೂ ಆತನ ಕಥೆಗಳು ಮಾಲ್ಗುಡಿ ಡೇಸ್ ತರಹ ಬದು ರೋಮಾಂಚನಕಾರಿ. WWF ಸಮರ್ಥನಲ್ಲಿ ರಾಯಲ್ ರಂಬೈ ಸಮಯದಲ್ಲಿ ಅರ್ನೆಸ್ಟ್ ಹೆಮಿಂಗ್ವೇಯನ್ನು ಭೇಟಿಯಾದ ಕಥೆ. ಮಂಗಳೂರು ಸಮುದ್ರದಲ್ಲಿ ಮುಳುಗಿದಾಗ ಒಂದು ವಾಲ್ರಸ್, ಅಂದರೆ ಸಮುದ್ರದ ದೈತ್ಯ ಪ್ರಾಣಿ, ನೀರಲ್ಲಿ ವಾಸ ಮಾಡುವ ನೀರ್ನಾಯಿ, ಆತನನ್ನು ಹೇಗೆ ಕಾಪಾಡಿತು ಎಂಬ ಕಥೆಗಳು ವ್ಯಾಲೆಸ್ನನ್ನು ಗಾಣ್ಗಾಬ್ರಿ ಮಾಡುತ್ತವೆ. ಆದರೆ ಇಲ್ಲೇ ಒಂದು ರೋಣಾ ಪೋಸ್ಟರ್ ತರ ಟ್ವಿಸ್ಟ್ ಇದೆ ಸ್ನೇಹಿತರೆ. ಹಾವರ್ಡ್ ನೀಡಿದ ಕಳಬಡ್ಡಿಯನ್ನು ಕುಡಿದ ತಕ್ಷಣ ವ್ಯಾಲೆಸ್ಗೆ ತಲೆಸುತ್ತು ಬರುತ್ತದೆ. ಎಚ್ಚರವಾದಾಗ ವ್ಯಾಲೆಸ್ನ ಸ್ಥಿತಿ ಅಯೋಮಯ. ಆತನ ಕಾಲುಗಳು ಮತ್ತು ಬಾಳೆಹಣ್ಣು ಮಾಯವಾಗಿವೆ. ಆತ ತಗಡಿನ ಕುರ್ಚಿ ಮೇಲೆ ಸುತ್ತಿದಾರದಲ್ಲಿ ಕಟ್ಟಿ ಹಾಕಲ್ಪಟ್ಟಿದ್ದಾನೆ. ಹಾವರ್ಡ್ ಆತನಿಗೆ ಹೇಳುತ್ತಾನೆ, ನಿನ್ನ ಕಾಲುಗಳಿಗೆ ಬೀದಿ ನಾಯಕಚಿ ಕಾಲುಗಳಲ್ಲಿ ವಿಷ ಹರಡಿದ್ದರಿಂದ ನಾನು ಅದನ್ನು ತೆಗೆದುಹಾಕಿದ್ದೇನೆ. ಸದ್ಯ ಕಾಲುಗಳಿಗೆ ವಿಷ ಹಾರಿಡಿದಾಕೆ ಕಾಲುಗಳನ್ನು ತೆಗೆದ ಕಾಲ್ ಬದಲು ಬೇರೆ ಎಲ್ಲಾದರೂ ಕಚ್ಚಿದ್ರೆ ಅದೆನ್ ತೆಗಿತಿದ್ನೋ? ಹಾವರ್ಡ್ನ ಹುಚ್ಚುತನದ ಅಸಲಿ ಮುಖ ಇಲ್ಲಿ ಅನಾವರಣವಾಗುತ್ತದೆ. ಆತ ಆ ವಾಲ್ರಸ್ ಪ್ರಾಣಿಯನ್ನು ದೇವರಂತೆ ಪೂಜಿಸುತ್ತಾನೆ. ಆತನಿಗೊಂದು ಹುಚ್ಚು ಆಸೆ, ವ್ಯಾಲೆಸ್ನನ್ನು ಆ ವಾಲ್ರಸ್ನಂತೆ ರೂಪಾಂತರಗೊಳಿಸುವುದು. ಅವನ ಚರ್ಮವನ್ನು ಸುಲಿದು, ಕೈಗಳನ್ನು ದೇಹಕ್ಕೆ ಹೊಲಿದು, ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಒಂದು ಮೃಗವನ್ನಾಗಿ ಮಾಡುವ ಭೀಕರ ಪ್ಲಾನ್ ಆತನದ್ದು. ವ್ಯಾಲೆಸ್ ತನ್ನ ಆಂಟಿ ಆಲಿಗೆ ಸಹಾಯಕ್ಕಾಗಿ ವಾಯ್ಸ್ ಮೆಸೇಜ್ ಮಾಡುತ್ತಾನೆ. ಟೆಡ್ಡಿಯ ಹತ್ತಿರ ಸಹಾಯ ಕೇಳುತ್ತಾನೆ. ಅವರಿಬ್ಬರೂ ಮತ್ತು ಗೈ ಲ್ಯಾಫೋನ್ ಎಂಬ ತನಿಖಾಧಿಕಾರಿ ಆತನನ್ನು ಹುಡುಕಿಕೊಂಡು ಜಟಕಾ ಗಾಡಿಯಲ್ಲಿ ಬರುತ್ತಾರೆ.
ಅಷ್ಟರಲ್ಲಿ ವ್ಯಾಲೇಸ್ ಸಂಪೂರ್ಣವಾಗಿ ಮೃಗವಾಗಿ ಬದಲಾಗಿರುತ್ತಾನೆ. ಆತ ಮನುಷ್ಯನ ಧ್ವನಿಯನ್ನು ಕಳೆದುಕೊಂಡು ಕೇವಲ ಕುಚುಕುಚುಮು ಎನ್ನುವ ಪ್ರಾಣಿಯಾಗಿದ್ದಾನೆ. ಕೊನೆಯಲ್ಲಿ ಹಾವರ್ಡ್ ಮತ್ತು ವ್ಯಾಲೇಸ್ ನಡುವೆ ನಡೆಯುವ ಕಾಳಗದಲ್ಲಿ ಹಾವರ್ಡ್ ನೆಗೆದ್ಬಿಟ್ ಸಾಯುತ್ತಾನೆ. ಆದರೆ ವ್ಯಾಲೇಸ್ ಆ ಮೃಗದ ರೂಪದಲ್ಲೇ ಉಳಿಯುತ್ತಾನೆ. ಅವನಿಗೆ ತಿನ್ನೋಕೆ ಬಂಗುಡೆ ಮೀನು ಕೊಡುತ್ತಾರೆ. 1 ವರ್ಷದ ನಂತರ ಆಲಿ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದು ನೋಡಿದಾಗ ವ್ಯಾಲೇಸ್ ಅಲ್ಲಿ ಒಂದು ಪ್ರಾಣಿಯಾಗಿ ಬದುಕುತ್ತಿರುತ್ತಾನೆ. ಮುಂಚೆ ಮೈತುಂಬ ಬಟ್ಟೆ ಹಾಕುತ್ತಿದ್ದ ಅವನು ಈಗ ಆ ಮೃಗಾಲಯದಲ್ಲಿ ಒಂದು ಕಾಚಾನೂ ಹಾಕೊಳ್ಳದೆ ಕೂತಿರುತ್ತಾನೆ. ಆತನ ಕಣ್ಣಲ್ಲಿ ಕಣ್ಣೀರು. ಮನುಷ್ಯನಾಗಿ ಬದುಕಿ ಮೃಗವಾಗಿ ಉಳಿದ ಆತನ ಜೀವನ ಕಥೆ ಕೇಳಿದರೆ ಯಾರ ಮನಸ್ಸಾದ್ರೂ ಜಾಯ್ ಐಸ್ ಕ್ಯಾಂಡಿ ಕರದಂಗೆ ಕರಗುತ್ತೆ ಅಲ್ವಾ? ಸ್ನೇಹಿತರೆ, ಈ ಸಿನಿಮಾ ನಮಗೆ ಏನು ಕಲಿಸುತ್ತದೆ? ದಿ ಮಾರಲ್ ಆಫ್ ದ ಸ್ಟೋರಿ ಈಸ್, ನಾವು ಬೇರೆಯವರನ್ನು ಲೇವಡಿ ಮಾಡುವಾಗ, ಕೈಯಲ್ಲಿ ಇವಾಗ ಕಾಲು ಎಳೆಯುವಾಗ, ಸಾಮಾನ್ ಇಳಿಯುವಾಗ ನಮ್ಮೊಳಗಿರುವ ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತಿದ್ದೇವೆಯೇ? ವ್ಯಾಲೇಸ್ನ ಈ ಸ್ಥಿತಿಗೆ ಆತನ ಅಹಂಕಾರವೇ ಕಾರಣವಲ್ಲವೇ? ಅದಕ್ಕೆ ದೊಡ್ಡವರು ಹೇಳೋದು, ಮನೀಷ ಅನ್ನಿಸಿಕೊಂಡವನು ತಗ್ಗಿ ಬಗ್ಗಿ ಹಮ್ಮಿಕೊಂಡು ನಡೆಯಬೇಕು ಎಂದು. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಡಿ. ನಾನು ಅದಕ್ಕೆ ಲೈಕ್ ಮಾಡಲ್ಲ, ರಿಪ್ಲೈ ಕೂಡ ಮಾಡಲ್ಲ. ಇಂತಹ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ಹಾಲಿವುಡ್ ಯಾತ್ರಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್, ಗುಡ್ ಬಾಯ್, ಬ್ಯಾಡ್ ಬಾಯ್. ಕೆಡಿ ಸಿನಿಮಾದಲ್ಲಿ ನಿಮಗೆ ಇಷ್ಟವಾದ ಹಾಡು ಯಾವುದು ಎಂದು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ ಬಗ್ಗೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತಿಳಿಸಿ. ವಿಡಿಯೋ ಇಷ್ಟ ನಿಮಗೆ ಖಂಡಿತವಾಗಿ ಆಗಿದೆ. ಅದಕ್ಕೆ ಕಮೆಂಟ್ ಮಾಡಿ, ಲೈಕ್, ಶೇರ್ ನಿಮ್ಮ ಫ್ರೆಂಡಿಗ್ ಮಾಡಿ, ಅಂಡ್ ಕಾಮೆಂಟ್ ನಿಮ್ಮ ಬಾಯ್ ಫ್ರೆಂಡ್ಗೆ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್.